23 ಜೂನ್ 1985 ರಾತ್ರಿ ಸುಮಾರು 1 ಗಂಟೆಗೆ ಕೆನಡಾದ ಮಾಂಟ್ರಿಯಲ್ ಮಿರಾಬಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಹಳಷ್ಟು ಗದ್ದಲ ನಡೆಯುತ್ತಿತ್ತು. ಪ್ರಯಾಣಿಕರ ಲಗೇಜ್ ಅನ್ನು ಆತುರದಲ್ಲಿ ಏರ್ ಇಂಡಿಯಾ ವಿಮಾನ 182ಗೆ ರವಾನೆ ಮಾಡುತ್ತಾ ಇದ್ದರು. ಅದು ಮೊದಲೇ 1 ಗಂಟೆ 40 ನಿಮಿಷ ತಡವಾಗಿತ್ತು. ಟೊರೊಂಟೊಯಿಂದ ಶುರುವಾದ ಏರ್ ಇಂಡಿಯಾ ವಿಮಾನ 182ಗೆ ಇಲ್ಲಿ ಮಾಂಟ್ರಿಯಲ್ನ ಕೆಲವು ಪ್ರಯಾಣಿಕರನ್ನು ಕರೆದುಕೊಂಡು ಲಂಡನ್ನ ಹೀಥ್ರೋ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಮುಂಬೈ ಮತ್ತು ದೆಹಲಿಗೆ ಹೋಗಬೇಕಿತ್ತು. ವಿಮಾನದ ಕಮಾಂಡ್ ಕ್ಯಾಪ್ಟನ್ ಹನ್ಸೇತ್ ಸಿಂಗ್ ನರೇಂದ್ರ ಅವರ ಕೈಯಲ್ಲಿತ್ತು ಹಾಗೂ ಸತ್ವಿಂದರ್ ಸಿಂಗ್ ಬಿಂದಾರೆ ಕೋ ಪೈಲಟ್ ಆಗಿದ್ರು. ಫ್ಲೈಟ್ ಅಟೆಂಡೆಂಟ್ನ ಎಲ್ಲ ಅಗತ್ಯ ಸೂಚನೆಗಳ ನಂತರ ಫ್ಲೈಟ್ 182 307 ಪ್ರಯಾಣಿಕರ ಜೊತೆ ಮತ್ತು 22 ಕ್ರೂ ಮೆಂಬರ್ಸ್ ಜೊತೆ ತನ್ನ ಗಮ್ಯಸ್ಥಾನ ಲಂಡನ್ನ ಹೀಥ್ರೋ ಏರ್ಪೋರ್ಟ್ಗೆ ಉಡಾವಣೆ ಮಾಡುತ್ತದೆ. ಬಹಳಷ್ಟು ಪ್ರಯಾಣಿಕರು ಕೆನಡಾದ ಸಿಟಿಜನ್ ಆಗಿದ್ದರು. ಹಲವು ವರ್ಷಗಳ ನಂತರ ತಮ್ಮ ಕುಟುಂಬ ಸ್ನೇಹಿತರನ್ನು ಭೇಟಿಯಾಗಲು ಭಾರತಕ್ಕೆ ಹೋಗುತ್ತಿದ್ದರು. ಎಲ್ಲವೂ ನಾರ್ಮಲ್ ಆಗೇ ಇತ್ತು. ವಿಮಾನವು ಮಾಂಟ್ರಿಯಲ್ನಿಂದ ಟೇಕ್ ಆಫ್ ಆಗಿ 5 ಗಂಟೆಗಳ ಕಾಲ ಕಳೆದು ಹೋಗಿತ್ತು. ಬೆಳಿಗ್ಗೆಯ ಸಮಯ. ವಿಮಾನ ಈಗ ಅಟ್ಲಾಂಟಿಕ್ ಸಮುದ್ರದ ಮೇಲೆ ಐರ್ಲೆಂಡ್ನ ಏರ್ ಸ್ಪೇಸ್ ಬಳಿ ಹಾರುತ್ತಿತ್ತು. ಅಲ್ಲಿ ಅವರು ಐರ್ಲೆಂಡ್ನ ಶನಾನ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದರು. ವಿಮಾನದಲ್ಲಿ ಇರುವ ಯಾವುದೇ ಪ್ರಯಾಣಿಕರೂ ಗೊತ್ತಿರಲಿಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರ ಜೊತೆ ಏನಾಗಬಹುದೆಂದು. ಬೆಳಿಗ್ಗೆ 7 ಗಂಟೆಗೆ ಶನಾನ್ ATCಯ ರೇಡಾರ್ ಇಂದ ಫ್ಲೈಟ್ 182 ನೋಡುತ್ತಿದ್ದಂತೆ ಮಾಯವಾಗುತ್ತದೆ. ಈ ವಿಷಯದಿಂದ ATCಯಲ್ಲಿ ಭಾರೀ ಗದ್ದಲಗಳು ಶುರುವಾಗುತ್ತದೆ ಹಾಗೂ ಅವರ ಫ್ಲೈಟ್ 182 ಜೊತೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ಎಲ್ಲ ಪ್ರಯತ್ನವೂ ವಿಫಲವಾಗುತ್ತದೆ. ATCಯ ಎಲ್ಲ ಪ್ರಯತ್ನ ಮುಗಿದ ನಂತರ ಕೆಲವೇ ಸಮಯದಲ್ಲಿ ಏರ್ ಇಂಡಿಯಾ ಫ್ಲೈಟ್ 182 ಒಂದು ದೊಡ್ಡ ಸ್ಫೋಟಕ್ಕೆ ಬಲಿಯಾಗುತ್ತದೆ. 31,000 ಫೀಟ್ನ ಎತ್ತರದಲ್ಲಿ ವಿಮಾನವು ಛಿದ್ರಗೊಂಡು ನೇರವಾಗಿ ಸಮುದ್ರಕ್ಕೆ ಬಂದು ಬೀಳುತ್ತದೆ. ಒಂದೇ ಸಮನೆ 300ಕ್ಕೂ ಹೆಚ್ಚು ಪ್ರಯಾಣಿಕರು ಈ ದುರಂತದಲ್ಲಿ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. Kanishka bombing attack on Air India flight 182 from a bomb planted by Canadian Khalistani extremists that claimed the lives of 329 people. It is one of the deadliest aviation incidents involving terrorism. According to reports, Sikh militants were held responsible for the bombing, which was believed to be an act of retaliation for Operation Blue Star. What exactly happened? How did Canadian intelligence not know about this attack? How were bombs carried onto the plane and how did the terrorists escape justice? ಈ ಕಥೆಯ ಪ್ರಾರಂಭ ಪಂಜಾಬ್ನ ಒಬ್ಬ ವ್ಯಕ್ತಿ ತಲ್ವಿಂದರ್ ಸಿಂಗ್ ಪರ್ಮಾರ್ ಇಂದ ಶುರುವಾಗುತ್ತದೆ. ಈತ 1970ರಲ್ಲಿ ತನ್ನ ಹೆಂಡತಿ ಜೊತೆ ಪಂಜಾಬ್ನಿಂದ ಕೆನಡಾಗೆ ಶಿಫ್ಟ್ ಆಗಿದ್ದ. ಆ ಸಮಯದಲ್ಲಿ ಪಂಜಾಬಿನ ಯೂತ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗದ ಹುಡುಕಾಟದಲ್ಲಿ ಕೆನಡಾಗೆ ಹೋಗುತ್ತಿದ್ದರು. ಇದರಿಂದ ಅಲ್ಲಿ ಸಿಖ್ ಕಮ್ಯುನಿಟಿಯ ಸಂಖ್ಯೆ ಸಾಕಷ್ಟು ಇತ್ತು. ಕೆನಡಾದಲ್ಲಿ 6 ವರ್ಷ ಕಳೆದ ನಂತರ 1976ರಲ್ಲಿ ತಲ್ವಿಂದರ್ ಕೆನಡಾದ ಪರ್ಮನೆಂಟ್ ಸಿಟಿಜನ್ಶಿಪ್ ಪಡೆಯಲು ಯಶಸ್ವಿಯಾಗಿದ್ದಾನೆ. ಅಷ್ಟರೊಳಗೆ ಆತ ಸಿಖ್ ಸಮುದಾಯದಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದನು ಮತ್ತು ಆತ ಕೆನಡಾದಲ್ಲಿ ವಾಸಿಸುತ್ತಿದ್ದ ಸಿಖ್ ಪ್ರತಿಕ್ರಿಯಾವಾದಿಯು ಸಂಪರ್ಕಕ್ಕೆ ಬಂದಿದ್ದ. ಭಾರತದಲ್ಲಿ ಸಿಖ್ಖರಿಗೆ ಪ್ರತ್ಯೇಕ ಖಾಲಿಸ್ತಾನ್ ದೇಶವನ್ನಾಗಿ ಮಾಡಬೇಕೆಂಬ ಕೋರಿಕೆಯನ್ನು ನೀಡುತ್ತಾನೆ. ಈ ಬೇಡಿಕೆಯನ್ನು ವೇಗವಾಗಿ ಪೂರ್ಣಗೊಳಿಸಲು 1978ರಲ್ಲಿ ಸುಖ್ದೇವ್ ಸಿಂಗ್ ಒಬ್ಬರ ಜೊತೆ ಸೇರಿ ಆತ ಬಬ್ಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಎಂಬ ಸಿಖ್ ವಿಭಜಕ ಸಂಘಟನೆಯನ್ನು ರಚಿಸುತ್ತಾನೆ. ಇದರ ನಡುವೆ ಪಂಜಾಬ್ನಲ್ಲಿ 13 ಏಪ್ರಿಲ್ 1978ರಲ್ಲಿ ಸಂತ್ ನಿರಂಕಾರಿ ಮಿಷನ್ನ ವಾರ್ಷಿಕೋತ್ಸವ ಆಚರಿಸಲು ಸಮಾವೇಶವನ್ನು ಆಯೋಜಿಸುತ್ತಾನೆ. ಆದರೆ ಪ್ರತ್ಯೇಕತಾವಾದಿ ಜನರಲ್ ಸಿಂಗ್ ಬಿಂದಾರವಾಲೆ ಮತ್ತು ಫೌಜಾ ಸಿಂಗ್ಗೆ ಈ ಸಮಾವೇಶ ಸಿಖ್ಖರಿಗೆ ಅವಮಾನ ಎಂದು ಭಾವಿಸಿದನು. ಅಷ್ಟರಲ್ಲಿ ಈ ಎರಡೂ ಬೆಂಬಲಿಗರ ನಡುವೆ ಜಗಳಗಳು ಶುರುವಾಗುತ್ತದೆ. ಫೌಜಾ ಸಿಂಗ್ ಸೇರಿ 13 ಸಿಖ್ ಮತ್ತು 3 ನಿರಂಕಾರಿ ಸತ್ತು ಹೋಗುತ್ತಾರೆ. ತಲ್ವಿಂದರ್ ಸಿಖ್ಗಳ ಸಾವಿಂದ ಕೋಪಗೊಂಡು ನಿರಂಕಾರಿಯಿಂದ ಸೇಡು ತೀರಿಸಿಕೊಳ್ಳಲು ಭಾರತಕ್ಕೆ ಬಂದ. ಪಂಜಾಬ್ಗೆ ಬರುತ್ತಲೇ ನಿರಂಕಾರಿಯನ್ನು ಸಾಯಿಸಲು ಉಪಾಯ ಮಾಡಲು ಶುರು ಮಾಡುತ್ತಾನೆ. 1981ರಲ್ಲಿ ಇವನ ಮುಖಾಮುಖಿ ಪಂಜಾಬ್ ಪೊಲೀಸ್ ಜೊತೆ ಆಗುತ್ತದೆ. ಅದರಲ್ಲಿ ಆತ 2 ಪೊಲೀಸ್ ಅಧಿಕಾರಿಯನ್ನು ಕೊಲ್ಲುತ್ತಾನೆ. ಈ ಕಾರಣದಿಂದಾಗಿ ಆತ ಪಂಜಾಬ್ ಪೊಲೀಸ್ನ ಹಿಟ್ ಲಿಸ್ಟ್ ಅಲ್ಲಿ ಬಂದಿದ್ದ. ಸಿಕ್ಕಿಬೀಳುತ್ತೇನೆ ಎನ್ನುವ ಭಯದಿಂದ ಅವನು ಮತ್ತೆ ಕೆನಡಾಕ್ಕೆ ಓಡಿ ಹೋಗುತ್ತಾನೆ. ಖಾಲಿಸ್ತಾನಿಯ ಆಕ್ಟಿವಿಟಿಯಿಂದ ಈತ ಭಾರತದ ಸರ್ಕಾರದ ಗಮನಕ್ಕೂ ಕೂಡ ಬಂದಿದ್ದ. ಈ ಘಟನೆಯ ನಂತರ ಭಾರತವು ಕೆನಡಾಕ್ಕೆ ಆತನನ್ನು ಹಸ್ತಾಂತರಿಸಬೇಕು ಎಂಬ ಬೇಡಿಕೆ ಸಲ್ಲಿಸುತ್ತದೆ. ಆದರೆ ಕೆನಡಾ ಅದಕ್ಕೆ ಸಿದ್ಧವಾಗಿರಲಿಲ್ಲ. ಈ ಕೇಸಲ್ಲಿ ಕೆನಡಾ ಯಾವುದೇ ಆಕ್ಷನ್ ಕೂಡ ತೆಗೆದುಕೊಂಡಿಲ್ಲ. ಆದರೆ 2 ವರ್ಷಗಳ ನಂತರ 1983ರಲ್ಲಿ ಅವನು ಜರ್ಮನಿಗೆ ಹೋಗಿದ್ದ. ಅಲ್ಲಿಯ ಪೊಲೀಸ್ ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುತ್ತಾರೆ. ಈ ಎಲ್ಲ ಘಟನೆಗಳ ನಡುವೆ ಖಾಲಿಸ್ತಾನಿ ಉಗ್ರಗಾಮಿಗಳ ಪಂಜಾಬ್ನ ಎಲ್ಲೆಡೆ ಹಿಂಸಾಚಾರಕ್ಕೆ ಮುಂದಾಗುತ್ತಾರೆ. ಸರ್ಕಾರದ ಬಳಿ ತಮ್ಮ ಹಕ್ಕುಗಳ ಬೇಡಿಕೆಗಳನ್ನು ಪ್ರಸ್ತಾಪಿಸುತ್ತಾರೆ. ಆದರೆ ಸರ್ಕಾರ ಅವರ ಬೇಡಿಕೆಗಳನ್ನು ನಿರಾಕರಿಸಿದಾಗ ಉಗ್ರರು 1983ರಲ್ಲಿ ಗೋಲ್ಡನ್ ಟೆಂಪಲ್ನ ಕೆಲವು ಭಾಗಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ಗೋಲ್ಡನ್ ಟೆಂಪಲ್ ಅನ್ನು ಉಗ್ರರಿಂದ ಮುಕ್ತಗೊಳಿಸಲು ಇಂದಿರಾ ಗಾಂಧಿಯ ಆರ್ಡರ್ ಮೇಲೆ ಜೂನ್ 1984ರಲ್ಲಿ ಆರ್ಮಿಯ ಮೂಲಕ ಆಪರೇಷನ್ ಬ್ಲೂ ಸ್ಟಾರ್ ಇಂದ ಇದನ್ನು ಖಾಲಿ ಮಾಡಲು ಪ್ರಾರಂಭಿಸುತ್ತಾರೆ.
ಈ ಆಪರೇಷನ್ನಲ್ಲಿ ಬಿಂಡರ್ವಾಲೆ ಹಾಗೂ ಹಲವರು ಸಾವನ್ನಪ್ಪುತ್ತಾರೆ ಹಾಗೂ ಗೋಲ್ಡನ್ ಟೆಂಪಲ್ ಭಾಗಗಳು ದಾಳಿಯಲ್ಲಿ ನಷ್ಟಗೊಳ್ಳುತ್ತದೆ. ಗೋಲ್ಡನ್ ಟೆಂಪಲ್ನ ಆರ್ಮಿಯ ಈ ಕೆಲಸದಿಂದ ಸಿಖ್ ಸಮುದಾಯದವರು ಇಂದಿರಾ ಗಾಂಧಿಯ ಮೇಲೆ ತುಂಬ ಬೇಸರವಾಗುತ್ತಾರೆ. ಅವರ ಬೇಸರ ಎಷ್ಟು ಇತ್ತು ಅಂದರೆ 31 ಅಕ್ಟೋಬರ್ 1984ರಲ್ಲಿ ತಮ್ಮ ಸಿಖ್ ಬಾಡಿಗಾರ್ಡ್ ಗುಂಡಿಕ್ಕಿ ಅವರನ್ನು ಕೊಂದು ಬಿಡುತ್ತಾರೆ. ಪ್ರಧಾನಮಂತ್ರಿಯ ಕೊಲೆಯಿಂದ ಇಡೀ ದೇಶದಲ್ಲಿ ಕೋಲಾಹಲ ಉಂಟಾಯಿತು. ಇದರ ಪರಿಣಾಮದಿಂದ ಆಂಟಿ ಸಿಖ್ ರಾಯ್ಟ್ಸ್ ಕೋಪಗೊಂಡು ದೇಶದಲ್ಲಿ ಸಾವಿರಾರು ಮುಗ್ಧ ಸಿಖ್ಖರನ್ನು ಸಾವಿಸಿದರು. ಭಾರತದಲ್ಲಿ ನಡೆದ ಈ ಘಟನೆ ಜರ್ಮನಿಯ ಜೈಲಿನಲ್ಲಿ ಇದ್ದ ತಲ್ವಿಂದರ್ ಪರ್ಮಾರ್ನ ಕಿವಿ ಮೇಲೂ ಬೀಳುತ್ತದೆ. ಅದೇ ವರ್ಷ ಜರ್ಮನಿಯ ನ್ಯಾಯಾಲಯ ಸಾಕ್ಷಿಗಳ ಕಮಿಯಿಂದ ತಲ್ವಿಂದರನ್ನು ಬಿಟ್ಟು ಬಿಡುತ್ತಾರೆ ಮತ್ತು ಅವನು ಮತ್ತೊಂದು ಬಾರಿ ಕೆನಡಾಕ್ಕೆ ಓಡಿ ಹೋಗುತ್ತಾನೆ. ಕೆನಡಾಕ್ಕೆ ಹೋಗುತ್ತಿದ್ದಂತೆಯೇ ಆತ ತನ್ನ ಸಂಘಟನೆ ಬಬ್ಬರ್ ಖಾಲ್ಸಾದಲ್ಲಿ ಮತ್ತೆ ಆಕ್ಟಿವ್ ಆದ. 1984ರ ಆಂಟಿ ಸಿಖ್ ರಾಯ್ಟ್ಸ್ನ ಘಟನೆ ನಡೆದ ಮೇಲಿಂದ ಆತ ಭಾರತದ ಮೇಲೆ ಸೇಡು ತೀರಿಸಿಕೊಳ್ಳುವ ತನ್ನ ಹಠ ಮುಂದುವರಿಸುತ್ತಾನೆ. ಈ ಅವಕಾಶಗಳನ್ನು ಬಳಸಿಕೊಳ್ಳಲು ಆತ ಎಲ್ಲ ಸೆಪರೇಟಿಸ್ಟ್ ಅನ್ನು ಒಟ್ಟಿಗೆ ತರಲು ಬಯಸುತ್ತಾನೆ. ಮೊಟ್ಟಮೊದಲು ಅವನು ಇಂದರ್ಜಿತ್ ಸಿಂಗ್ ರೇಯಾತ್ ಅನ್ನು ಭೇಟಿ ಮಾಡುತ್ತಾನೆ. ಈತ ಒಬ್ಬ ಎಲೆಕ್ಟ್ರಿಷಿಯನ್ ಹಾಗೂ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದ. ಆತನ ಉದ್ಯೋಗವನ್ನು ನೆನಪಿನಲ್ಲಿಟ್ಟು ತಲ್ವಿಂದರ್ ಅವನ ಬಳಿ ಬಾಂಬ್ ತಯಾರಿಸುವ ಜವಾಬ್ದಾರಿಯನ್ನು ನೀಡುತ್ತಾನೆ. ಆದರೆ ತಲ್ವಿಂದರ್ ಆ ಬಾಂಬನ್ನು ಎಲ್ಲಿ ಮತ್ತು ಹೇಗೆ ಉಪಯೋಗಿಸುವ ಕುರಿತು ರೈಟ್ಸ್ನ ಬಳಿ ಏನೂ ಹೇಳಿಕೊಂಡಿರಲ್ಲ. ಇದಾದ ಮೇಲೆ ಹರಿದಿಯಾಲ್ ಸಿಂಗ್ ಜೊಹಾಲ್ ಅನ್ನು ಭೇಟಿಯಾಗುತ್ತಾನೆ. ಇವನು ಒಂದು ಶಾಲೆಯಲ್ಲಿ ದ್ವಾರಪಾಲಕನಾಗಿ ಕೆಲಸ ಮಾಡುತ್ತಿದ್ದ. ನಂತರ ರಿಪುದಮನ್ ಸಿಂಗ್ ಮಲಿಕ್ ಅವರನ್ನು ಭೇಟಿಯಾದ. ಈತ ಕೆನಡಾದ ಸಿಖ್ ಸಮುದಾಯದಲ್ಲಿ ಒಬ್ಬ ಪ್ರಭಾವ ವ್ಯಕ್ತಿಯಾಗಿದ್ದ. ಕೊನೆಯಲ್ಲಿ ಅಜೈಬ್ ಸಿಂಗ್ ಬಗ್ರಿಯನ್ನು ಭೇಟಿ ಮಾಡಿದ. 1984ರ ಸಿಖ್ ಗಲಭೆಯ ನಂತರ ಅವರು ಭಾಷಣಗಳಲ್ಲಿ 50,000 ಹಿಂದೂಗಳ ಹತ್ಯೆ ಮಾಡಿ ಸೇಡು ತೀರಿಸಿಕೊಳ್ಳುವ ಮಾತುಗಳನ್ನು ಆಡುತ್ತಾ ಇರುತ್ತಾನೆ. ತಲ್ವಿಂದರ್ ಇವರನ್ನೆಲ್ಲ ಭೇಟಿ ಮಾಡಿ ಇವರನ್ನು ಭಾರತದ ವಿರುದ್ಧ ಒಂದು ಸೀಕ್ರೆಟ್ ಮಿಷನ್ಗಾಗಿ ಅವರಿಗೆ ಕೆಲಸ ನೀಡುತ್ತಾನೆ. ಅದರಲ್ಲಿ ಅಜೈಬ್ ಬಗ್ರಿಯ ಕೆಲಸ ಫಂಡ್ ರೈಸ್ ಮಾಡೋದಾಗಿತ್ತು. ಕೆಲವು ತಿಂಗಳುಗಳು ಕಳೆದು ಹೋಯಿತು. ಸಾಕಷ್ಟು ಹಣ ಕೂಡ ಸಂಗ್ರಹಿಸಿದರು ಮತ್ತು ತಲ್ವಿಂದರ್ ತಮ್ಮ ಸಾಥಿಗಳ ಜೊತೆ ಸೇರಿ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳುವ ತಮ್ಮ ಉಪಾಯವನ್ನು ಶುರು ಮಾಡಿದರು. ಪ್ಲಾನ್ ಏರ್ ಇಂಡಿಯಾ ವಿಮಾನವನ್ನು ಬಾಂಬಿಂದ ಸ್ಫೋಟಗೊಳಿಸುವುದು. ಅಲ್ಲಿ ಬಾಂಬ್ ತಯಾರಿಸಲು ಸಿದ್ಧತೆ ನಡೆಯುತ್ತಿರುವಾಗಲೇ ಆ ಬಾಂಬನ್ನು ವಿಮಾನದಲ್ಲಿ ಯಾರು ಇಡುತ್ತಾರೆ ಎಂಬ ಚಿಂತನೆಯು ನಡೆಯುತ್ತಿತ್ತು. ಈ ಕೆಲಸದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅಪಾಯವಿತ್ತು. ಆದ್ದರಿಂದ ಇದನ್ನು ಯಾರಾದರೂ ಪ್ರೊಫೆಷನಲ್ ಬಳಿ ಮಾಡಿಸಲು ಯೋಚಿಸುತ್ತಾರೆ. ಈ ಕೆಲಸಕ್ಕಾಗಿ ಆ ಕಾಲದ ಕುಖ್ಯಾತ ಕ್ರಿಮಿನಲ್ ಜೆರಿ ಬ್ರೂಡಲ್ ಅನ್ನು ನೇಮಿಸಿದರು. ಇವನಿಗೆ ಏರ್ ಇಂಡಿಯಾ ಫ್ಲೈಟ್ 182 ಅಲ್ಲಿ ಬಾಂಬ್ ಇಡುವುದಕ್ಕಾಗಿ $2 ಲಕ್ಷ ಆಫರ್ ಕೂಡ ನೀಡುತ್ತಾರೆ. ಆದರೆ ಜೆರಿ ಬ್ರೂಡಲ್ ಇದನ್ನು ಮಾಡಲು ಒಪ್ಪಲಿಲ್ಲ. ಇಷ್ಟೊಂದು ಜನರನ್ನು ಭಯಾನಕವಾಗಿ ಸಾಯಿಸುವುದು ಕ್ರೂರವೆಂದು ಆತ ಈ ವಿಷಯವನ್ನು ಕೆನಡಾದ ಪೊಲೀಸ್ಗೆ ನೀಡಿದ. ಆದರೆ ಕೆನಡಾದ ಪೊಲೀಸ್ ಜೆರಿಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವನು ಈ ಸಂದೇಶವನ್ನು ಸುಳ್ಳು ಎಂದು ಈ ವಿಷಯದಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ಮಾಡುವುದಿಲ್ಲ. ಕೆಲವು ತಿಂಗಳ ನಂತರ ಹರ್ಮಲ್ ಸಿಂಗ್ ಗ್ರೋವಲ್ ಅನ್ನೋ ಒಬ್ಬ ವ್ಯಕ್ತಿ ಕೆನಡಾದ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸರ್ವಿಸ್ CSIC ಮತ್ತು ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸ್ RCMನ ಮುಂದೆ ಬಬ್ಬರ್ ಖಾಲ್ಸಾ ಕಡೆಯಿಂದ ಆಗುವ ಈ ಎಲ್ಲ ಬಾಂಬ್ ಬ್ಲಾಸ್ಟ್ನ ಪ್ಲಾನಿಂಗ್ ಅನ್ನು ತೆರೆದಿಡಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಮಾತು ಕೂಡ ಕೆನಡಾದ ಅಥಾರಿಟಿ ಆಧಾರರಹಿತ ಎಂದು ಇದರ ಮೇಲೆ ಯಾವುದೇ ಗಮನ ಹಾಕುವುದಿಲ್ಲ. ಮೇ ತಿಂಗಳಲ್ಲಿ ಇಂದರ್ಜಿತ್ ರೇಯಾತ್ ಒಂದು 12 ವೋಲ್ಟ್ ಆಟೋಮೊಬೈಲ್ ಎಲೆಕ್ಟ್ರಿಕ್ ಸಿಸ್ಟಮ್ ತಯಾರು ಮಾಡಿದ ಮತ್ತು ಡಿಜಿಟಲ್ ಆಟೋಮೊಬೈಲ್ ಕ್ಲಾಕ್ ಖರೀದಿ ಮಾಡಿ ಇದನ್ನು ಒಂದು 24 ಗಂಟೆ ಅಲಾರಂ ಬಸರಾಗಿ ರೂಪಾಂತರ ಮಾಡಿದ. ಈ ಸಮಯದಲ್ಲಿ CSIS ಒಂದು ತಿಂಗಳಲ್ಲಿ ರೇಯಾತ್ ಮತ್ತು ಫಾರ್ಮರ್ ಅನ್ನು 9 ಸಲ ಮಾತನಾಡಿರುವುದನ್ನು ಟ್ಯಾಪ್ ಮಾಡುತ್ತಾರೆ ಹಾಗೂ ಅವರು ಬಾಂಬ್ ಬಗ್ಗೆ ಮಾತನಾಡಿರುವುದು ಕೂಡ CSISನ ಗಮನಕ್ಕೆ ಬರುತ್ತದೆ. ಜೂನ್ನ ಪ್ರಾರಂಭದ ಸಮಯದಲ್ಲಿ ತಲ್ವಿಂದರ್ ಮತ್ತು ಇಂದರ್ಜಿತ್ ರೇಯಾತ್ ಬಾಂಬ್ ಅನ್ನು ಟೆಸ್ಟ್ ಮಾಡಲು ಒಂದು ಕಾಡಿಗೆ ಹೋಗುತ್ತಾರೆ. CSIS ಅವರನ್ನು ಹಿಂಬಾಲಿಸುತ್ತಾ ಕಾಡಲ್ಲಿ ಒಂದು ಡಿಸ್ಟೆನ್ಸಲ್ಲಿ ಆ ಎಲ್ಲ ನೋಟವನ್ನು ನೋಡುತ್ತಾರೆ. ಸ್ವಲ್ಪ ಹೊತ್ತಲ್ಲೇ ಒಂದು ದೊಡ್ಡದಾದ ಸ್ಫೋಟದ ಶಬ್ದವು ಬರುತ್ತದೆ. ಆದರೆ CSIS ಬೇಕಂತಲೇ ಯಾವುದೇ ರೆಕಾರ್ಡ್ ಮಾಡುವುದಿಲ್ಲ. ಈ ಘಟನೆ ಆದ ಮೇಲೆ CSISನ ಹತ್ತಿರ ಅವರನ್ನು ಅರೆಸ್ಟ್ ಮಾಡಲು ಸಾಕಷ್ಟು ಸಾಕ್ಷಿಗಳಿದ್ದವು. ಆದರೆ ಈ ವಿಷಯ ಕೆನಡಾದ ಪೊಲೀಸ್ಗೂ ಹೇಳಿಲ್ಲ ಹಾಗೂ ಸ್ವತಃ ಕೂಡ ಯಾವುದೇ ಆ್ಯಕ್ಷನ್ ತೆಗೆದುಕೊಂಡಿಲ್ಲ. ಈ ಸಮಯದಲ್ಲಿ ಕೆನಡಾದ ಗುರುದ್ವಾರದಲ್ಲಿ ಖಾಲಿಸ್ತಾನ್ ಸ್ಲೋಗನ್ ಕೇಳಿಸಿತು ಹಾಗೂ ಬಬ್ಬರ್ ಖಾಲ್ಸಾದ ಮೆಂಬರ್ಸ್ ಸಿಖ್ಖರಿಗೆ ಏರ್ ಇಂಡಿಯಾದ ವಿಮಾನದಲ್ಲಿ ಪ್ರಯಾಣ ಮಾಡಬಾರದೆಂದು ಎಚ್ಚರಿಸುತ್ತಿತ್ತು. ಬಾಂಬ್ ತಯಾರಾದ ಮೇಲೆ ಖಲಿಸ್ತಾನಿಯಾದ ಲೀಡರ್ಸ್ ಭಾಷಣದಲ್ಲಿ ಬಹಿರಂಗವಾಗಿ ಏರ್ ಇಂಡಿಯಾದ ವಿಮಾನದ ಜೊತೆ ಏನಾದರೂ ದೊಡ್ಡದಾಗಿ ಮಾಡುತ್ತೇವೆ ಎಂದು ಬೆದರಿಕೆ ನೀಡುತ್ತಿತ್ತು. ಇಷ್ಟೊಂದು ಭಯಾನಕ ಬೆದರಿಕೆ ನೀಡಿದರೂ ಕೆನಡಾದ ಅಥಾರಿಟಿಗೆ ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಏರ್ ಇಂಡಿಯಾದ ವಿಮಾನದಲ್ಲಿ ಬಾಂಬ್ ಇಡುವ ಸುದ್ದಿ ಭಾರತದ ಏಜೆನ್ಸಿ ರಾಗೆ ಗೊತ್ತಾಗುತ್ತದೆ. ರಾ ಈ ಇನ್ಫಾರ್ಮೇಷನ್ ಅನ್ನು ತಕ್ಷಣವೇ CSISಗೆ ನೀಡುತ್ತದೆ. ಆದರೂ ಕೆನಡಾದ ಅಥಾರಿಟಿ ನಿದ್ದೆಯಿಂದ ಎದ್ದಿರಲ್ಲ. 20th ಜೂನ್ಗೆ ತಲ್ವಿಂದರ್ ಕೋಡ್ ವರ್ಡಲ್ಲಿ ಮಾತನಾಡಿರುವುದನ್ನು CSIS ರೆಕಾರ್ಡ್ ಮಾಡುತ್ತದೆ. ಅದರಲ್ಲಿ ಆತ ಹರ್ದಯಾಲ್ ಸಿಂಗ್ ಹತ್ತಿರ ಕೇಳಿದ, ಕತೆ ಬರೆದಾಗಿದೆಯೇ? ಹರ್ದಯಾಲ್ ಸಿಂಗ್ ಹೇಳ್ತಾನೆ, ಇಲ್ಲ. ಶೀಘ್ರದಲ್ಲಿ ಅದನ್ನು ಬರೆಯಿರಿ. ಈ ಸಂಭಾಷಣೆಯ ನಂತರ ವ್ಯಾಂಕೋವರ್ ಏರ್ಪೋರ್ಟ್ನಿಂದ $3,500 ಪಾವತಿಸಿ ಏರ್ ಇಂಡಿಯಾದ 2 ವಿಮಾನದಲ್ಲಿ 2 ಟಿಕೆಟನ್ನು ಬುಕ್ ಮಾಡುತ್ತಾರೆ. ಒಂದು M ಸಿಂಗ್ ಇನ್ನೊಂದು L ಸಿಂಗ್ ಹೆಸರಿನಲ್ಲಿ ಬುಕ್ ಮಾಡುತ್ತಾರೆ.
2 ದಿನದ ನಂತರ ಜೂನ್ 22ಕ್ಕೆ ಮತ್ತೊಮ್ಮೆ ಇಬ್ಬರು ಮಾತುಕತೆ ಮಾಡಿದರು. ಅದರಲ್ಲಿ ಜೊಹಾಲ್ ತಲ್ವಿಂದರ್ಗೆ ಹೇಳಿದ, ಕತೆ ಬರೆದಾಗಿದೆ, ಅದನ್ನು ನೋಡಬೇಕಾದರೆ ಬನ್ನಿ. ಇದಾದ ಮೇಲೆ ಕಾಲ್ ಡಿಸ್ಕನೆಕ್ಟ್ ಮಾಡಿದ. 22 ಜೂನ್ 1985 ಮಧ್ಯಾಹ್ನ 3 ಗಂಟೆಗೆ ಮಂಜಿತ್ ಸಿಂಗ್ ಹೆಸರಿನ ಒಬ್ಬ ವ್ಯಕ್ತಿ ಟೊರೆಂಟೊ ಹೋಗಲು ವ್ಯಾಂಕೋವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರವೇಶಿಸುತ್ತಾನೆ. ಅವನ ಟಿಕೆಟ್ ಕನ್ಫರ್ಮ್ ಇರಲಿಲ್ಲ. ಆದರೂ ಆತ ಏರ್ಪೋರ್ಟ್ ಏಜೆಂಟ್ ಜೆನ್ನಿ ಆಡಮ್ ಬಳಿ ಪದೇ ಪದೇ ಚೆಕ್ ಇನ್ ಮಾಡಲು ರಿಕ್ವೆಸ್ಟ್ ಮಾಡುತ್ತಾನೆ. ಜೆನ್ನಿ ಇದನ್ನು ಮಾಡಲು ಸಿದ್ಧವಾಗಿರಲಿಲ್ಲ. ಆದರೆ ಮಂಜಿತ್ ತನ್ನ ಲಗೇಜನ್ನಾದರೂ ಅಟ್ಲೀಸ್ಟ್ ಚೆಕ್ ಇನ್ ಮಾಡಲು ಕೇಳಿಕೊಳ್ಳುತ್ತಾನೆ. ಮಂಜಿತ್ಗೆ ವ್ಯಾಂಕೋವರಿಂದ ಟೊರೆಂಟೊ ತನಕದ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಿತ್ತು. ಇದು ಟೊರೆಂಟೊಯಿಂದ ಮಾಂಟ್ರಿಯಲ್ ಮತ್ತು ಲಂಡನ್ಗೆ ಹೋಗಿ ನ್ಯೂ ದಿಲ್ಲಿ ಮತ್ತು ಮುಂಬೈಗೆ ಹೋಗಬೇಕಿತ್ತು. ಮಂಜಿತ್ ತನ್ನ ಲಗೇಜ್ ನೇರವಾಗಿ ಏರ್ ಇಂಡಿಯಾದ ವಿಮಾನದಲ್ಲಿ ಚೆಕ್ ಇನ್ ಮಾಡಬೇಕೆಂದು ಬಯಸಿದನು. ಯಾಕೆಂದರೆ ಇದರಿಂದ ಆತನಿಗೆ ಟೊರೆಂಟೊದಲ್ಲಿ ಮತ್ತೆ ಯಾವುದೇ ಪ್ರಾಬ್ಲಮ್ ಆಗಬಾರದೆಂದು. ಜೆನ್ನಿ ಅದಕ್ಕೆ ನಿರಾಕರಿಸಿದಾಗ ಮಂಜಿತ್ ಕೋಪಗೊಂಡು ಹಠ ಹಿಡಿದ. ಆ ದಿನ ಲೈನ್ ತುಂಬ ಬ್ಯುಸಿಯಾಗಿತ್ತು ಹಾಗೂ ಅವನ ಟಿಕೆಟ್ ಬಿಸ್ನೆಸ್ ಕ್ಲಾಸ್ದು ಆಗಿತ್ತು. ಇದಕ್ಕಾಗಿ ಜೆನ್ನಿ ವ್ಯಾಲ್ಯೂಡ್ ಕಸ್ಟಮರ್ ಎಂದು ಅವನ ಟಿಕೆಟನ್ನು ಕನ್ಫರ್ಮ್ ಮಾಡಿ ಅವನನ್ನು ಅವನ ಲಗೇಜ್ ಜೊತೆ ಚೆಕ್ ಇನ್ ಮಾಡುತ್ತಾಳೆ. ಆದರೆ ಈ ಕತೆ ಇಲ್ಲೇ ಮುಗಿದಿಲ್ಲ. ಸ್ವಲ್ಪ ಹೊತ್ತಲ್ಲೇ ಈ ಏರ್ಪೋರ್ಟಲ್ಲಿ ಅದೇ ಕತೆ ಮತ್ತೆ ಶುರುವಾಗುತ್ತದೆ. ಎಲ್ಸಿಂಗ್ ಅನ್ನೋ ವ್ಯಕ್ತಿ ಕೆನಡಿಯನ್ ಪೆಸಿಫಿಕ್ ಏರ್ಲೈನ್ಸ್ನಲ್ಲಿ ಇನ್ನೊಂದು ಸೂಟ್ಕೇಸನ್ನು ಚೆಕ್ ಇನ್ ಮಾಡ್ತಾನೆ. ಎಲ್ಸಿಂಗ್ ಕೂಡ ಕನೆಕ್ಟಿಂಗ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದ. ಇದರಲ್ಲಿ ಆತ ಕೆನಡಿಯನ್ ಪೆಸಿಫಿಕ್ ವಿಮಾನದಿಂದ ಟೋಕಿಯೋ ತಲುಪಿ ಏರ್ ಇಂಡಿಯಾದ ವಿಮಾನ 301ನಲ್ಲಿ ಪ್ರಯಾಣಿಸಬೇಕಿತ್ತು. ಇದೇ ಥರ ಏರ್ ಇಂಡಿಯಾದ 2 ವಿಮಾನಗಳನ್ನು ತಮ್ಮ ಗುರಿಯಾಗಿ ಬಳಸಿದ್ದರು. ತಮ್ಮ ಸಮಯದಲ್ಲಿ 2 ವಿಮಾನವು 2 ಲಗೇಜನ್ನು ತೆಗೆದುಕೊಂಡು ತಮ್ಮ ಗಮ್ಯಸ್ಥಾನಕ್ಕೆ ಉಡಾವಣೆ ಮಾಡುತ್ತದೆ. ಆದರೆ ಬಹಳ ಜಾಣದಿಂದ ಎಮ್ಸಿಂಗ್ ಮತ್ತು ಎಲ್ಸಿಂಗ್ ವಿಮಾನವನ್ನೇ ಹತ್ತುವುದಿಲ್ಲ. ರಾತ್ರಿ 8:22 ಕೆನಡಿಯನ್ ಪೆಸಿಫಿಕ್ ಏರ್ಲೈನ್ಸ್ನ ವಿಮಾನ 30 ಪ್ರಯಾಣಿಕರನ್ನು ಕರೆದುಕೊಂಡು ವ್ಯಾಂಕೋವರಿಂದ ಟೊರೆಂಟೊಗೆ ತಲುಪುತ್ತದೆ. ಇದರಲ್ಲಿ ಇರುವ ಕೆಲವು ಪ್ರಯಾಣಿಕರು ಏರ್ ಇಂಡಿಯಾದ ಫ್ಲೈಟ್ 182 ಅನ್ನು ಬೋರ್ಡ್ ಮಾಡಬೇಕಿತ್ತು. ಇದಕ್ಕಾಗಿ ಅವರ ಬ್ಯಾಗೇಜನ್ನು ಶಿಫ್ಟ್ ಮಾಡಲು ಚೆಕಿಂಗ್ ಶುರು ಮಾಡುತ್ತಾರೆ. ಕೆನಡಾದಲ್ಲಿ 6 ವಿಭಜಕರ ಮೂಲಕ ಏರ್ ಇಂಡಿಯಾಗೆ ನೀಡುತ್ತಿದ್ದ ಬೆದರಿಕೆಯನ್ನು ನೋಡಿ ಏರ್ ಇಂಡಿಯಾ ಬ್ಯಾಗೇಜ್ ಹಾಗೂ ಪ್ರಯಾಣಿಕರನ್ನು ಪರೀಕ್ಷೆ ಮಾಡಲು ಸೆಕ್ಯುರಿಟಿಯನ್ನು ಜಾಸ್ತಿ ಮಾಡಿದರು. ಇದಾದ ಮೇಲೆ ಏರ್ ಇಂಡಿಯಾದಲ್ಲಿ ಪ್ರಯಾಣ ಮಾಡುವ ಎಲ್ಲ ವಸ್ತುಗಳು ಎಕ್ಸ್ರೇ ಮಷಿನ್ ಅಥವಾ PDD-4 ಎಕ್ಸ್ಪ್ಲೋಸಿವ್ ಸ್ನೈಪರಿಂದ ಚೆಕ್ ಮಾಡುವುದು ಅನಿವಾರ್ಯವಾಗಿತ್ತು. ಆದರೆ ಆ ದಿನ ಅಲ್ಲಿರುವ ಎಕ್ಸ್ರೇ ಮಷಿನ್ ಕೆಟ್ಟು ಹೋಗಿತ್ತು. ಅದಕ್ಕಾಗಿ PDD-4 ಎಕ್ಸ್ಪ್ಲೋಸಿವ್ ಸ್ನೈಪರಿಂದ ಚೆಕಿಂಗ್ ನಡೆಯುತ್ತಾ ಇತ್ತು. ಮಂಜಿತ್ ಸಿಂಗ್ನ ಬ್ಯಾಗ್ ಕೂಡ ಅವನಿಲ್ಲದೆ ಟೊರೆಂಟೊ ತಲುಪಿತ್ತು. ಈ ಚೆಕಿಂಗ್ನ ಸಮಯದಲ್ಲಿ ಸೆಕ್ಯುರಿಟಿಯ ಹತ್ತಿರ ಮಂಜಿತ್ನ ಬ್ಯಾಗ್ ತಲುಪಿತು. ಚೆಕ್ ಮಾಡುವಾಗ ನಿಧಾನವಾಗಿ ಬೀಪ್ ಸೌಂಡ್ ಕೇಳಿ ಬಂತು. ಆದರೆ ಸೆಕ್ಯುರಿಟಿ ಇದನ್ನು ಅಪಾಯವಿಲ್ಲ ಎಂದು ಇಗ್ನೋರ್ ಮಾಡಿದ. ಬ್ಯಾಗೇಜ್ನ ಚೆಕಿಂಗ್ ಆದ ಮೇಲೆ ಏರ್ಪೋರ್ಟ್ ಸ್ಟಾಪ್ ಅಲ್ಲಿಂದ ಬ್ಯಾಗ್ ಅನ್ನು 182 ಅಲ್ಲಿ ಲೋಡ್ ಮಾಡುತ್ತಾರೆ. ಪ್ಲಾನ್ ಪ್ರಕಾರ ಮಂಜಿತ್ ಇಲ್ಲಿಯೂ ವಿಮಾನದಲ್ಲಿ ಕುಳಿತಿರಲ್ಲ. ಆದರೆ ಅವನ ಬ್ಯಾಗ್ ಭಯಾನಕ ಪರಿಣಾಮವನ್ನು ಬೀರಲು ವಿಮಾನದ ಲಗೇಜಲ್ಲಿ ಲೋಡ್ ಮಾಡಲಾಗಿತ್ತು. ಇಂಜಿನ್ನಲ್ಲಿ ತಾಂತ್ರಿಕ ದೋಷದಿಂದ ಈ ವಿಮಾನ ಸುಮಾರು 1 ಗಂಟೆ 40 ನಿಮಿಷಗಳು ತಡವಾಗಿ 12:15 ಟೊರೊಂಟೊಯಿಂದ ಮಾಂಟ್ರಿಯಲ್ಗೆ ಉಡಾವಣೆ ಮಾಡುತ್ತದೆ. ಮಾಂಟ್ರಿಯಲ್ ಏರ್ಪೋರ್ಟ್ನಿಂದ ಕೆಲವು ಪ್ರಯಾಣಿಕರು ಬೋರ್ಡ್ ಮಾಡುತ್ತಾರೆ. ಈಗ ವಿಮಾನದಲ್ಲಿ ಸುಮಾರು 307 ಪ್ರಯಾಣಿಕರು ಹಾಗೂ 22 ಕ್ರೂ ಮೆಂಬರ್ಸ್ ಸೇರಿ 329 ಪ್ರಯಾಣಿಕರು ಇದ್ದರು. ಅದರಲ್ಲಿ 268 ಭಾರತೀಯ ಮೂಲದ ಕೆನಡಾದ ನಾಗರಿಕರಿದ್ದರು, 24 ಭಾರತೀಯ ನಾಗರಿಕರು ಹಾಗೂ 27 ಬ್ರಿಟಿಷ್ ನಾಗರಿಕರು ಕೂಡ ಇದ್ದರು. ಇದಾದ ಮೇಲೆ ವಿಮಾನ ತನ್ನ ಮುಂದಿನ ನಿಲ್ದಾಣ ಹೀಥ್ರೋ ಏರ್ಪೋರ್ಟ್ಗೆ ಉಡಾವಣೆ ಮಾಡುತ್ತದೆ. ವಿಮಾನಕ್ಕೆ ರಿಫ್ಯೂಲಿಂಗ್ ಕೂಡ ಮಾಡಬೇಕಿತ್ತು. ಆಚೆ ವ್ಯಾಂಕೋವರಿಂದ ಹಾರಿದ ಕೆನಡಿಯನ್ ಪೆಸಿಫಿಕ್ ವಿಮಾನದ ಮತ್ತೊಂದು ಕನೆಕ್ಟಿಂಗ್ ಫ್ಲೈಟ್ ಟೋಕಿಯೋಯಿಂದ ನರಿಟಾ ಏರ್ಪೋರ್ಟ್ಗೆ ತಲುಪಿತ್ತು. ಏರ್ ಇಂಡಿಯಾದ ವಿಮಾನ 182 ಐರಿಷ್ ಪಥದಿಂದ 200 ಮೈಲಿಯ ದೂರದಲ್ಲಿ ಅಟ್ಲಾಂಟಿಕ್ ಸಾಗರದ ಮೇಲೆ ಹಾರುತ್ತಾ ವೇಗವಾಗಿ ತನ್ನ ಮುಂದಿನ ನಿಲ್ದಾಣ ಲಂಡನ್ ಕಡೆ ಸಾಗುತ್ತಿತ್ತು. ಆಗ ಬೆಳಿಗ್ಗೆ 7 ಗಂಟೆ ಆಗಿತ್ತು. ವಿಮಾನ ಐರಿಷ್ ಏರ್ ಸ್ಪೇಸ್ ಎಂಟರ್ ಆದ ಮೇಲೆ ಐರ್ಲೆಂಡ್ನ ATC ವಿಮಾನದ ಜೊತೆ ಕಾಂಟ್ಯಾಕ್ಟಲ್ಲಿ ಇತ್ತು. ಆದರೆ ಕೆಲವೇ ಕ್ಷಣದ ನಂತರ ಅವರು ನೋಡುತ್ತಾರೆ ಫ್ಲೈಟ್ 182 ರಾಡಾರಿಂದ ಮಾಯವಾಗುತ್ತದೆ. ಕೆಲವು ಸಮಯದ ನಂತರ ಫ್ಲೈಟ್ 182 ಜೊತೆ ಅವರ ಕಾಂಟ್ಯಾಕ್ಟ್ ಆಗದೆ ಹೋದಾಗ ಅಲ್ಲಿನ ವರ್ಕರ್ಸ್ಗಳ ಮಧ್ಯೆ ಭಾರಿ ಗದ್ದಲ ಉಂಟಾಯಿತು. ಮಾಯವಾಗಿರುವ ವಿಮಾನದ ಬಗ್ಗೆ ತಿಳಿಯಲು ಏರ್ಪೋರ್ಟ್ ಹತ್ತಿರ ಇರುವ ಬೇರೆ ವಿಮಾನದ ಜೊತೆ ಫ್ಲೈಟ್ 182 ಕುರಿತು ಕೇಳುತ್ತಾರೆ. ಆದರೆ ಅವರ ಹತ್ತಿರವೂ ಯಾವುದೇ ಇನ್ಫಾರ್ಮೇಷನ್ ಇರುವುದಿಲ್ಲ. ಆದರೆ ಸ್ವಲ್ಪ ಹೊತ್ತಲ್ಲೇ ಫ್ಲೈಟ್ 182 ವಿಮಾನದಲ್ಲಿ ಇದ್ದ ಬಾಂಬ್ ಸ್ಫೋಟಗೊಂಡಿತ್ತು. 31,000 ಫೀಟ್ ಎತ್ತರದಲ್ಲಿರುವ ವಿಮಾನ ಛಿದ್ರಗೊಂಡಿತ್ತು. ಈ ಘಟನೆಯಲ್ಲಿ 86 ಮಕ್ಕಳು ಸಹಿತ ಎಲ್ಲ 329 ಪ್ರಯಾಣಿಕರು ಜೀವ ಹೋಗುತ್ತದೆ. ಐರಿಷ್ ಅಥಾರಿಟಿ 7:30 ಎಮರ್ಜೆನ್ಸಿ ಡಿಕ್ಲೇರ್ ಮಾಡುತ್ತಾ ಫ್ಲೈಟ್ 182 ಅನ್ನು ಹುಡುಕಲು ರೆಸ್ಕ್ಯೂ ಆಪರೇಷನ್ ಅನ್ನು ಶುರು ಮಾಡುತ್ತಾರೆ. ವಿಮಾನ ಮಾಯವಾದ ಲೊಕೇಶನ್ ಹತ್ತಿರ ಹಾದು ಹೋಗಿದ್ದ ಕಾರ್ಗೋ ಶಿಪ್ನ ಬಳಿ ವಿಮಾನದ ಕುರಿತು ಕೇಳಲಾಗುತ್ತದೆ. ಘಟನೆಯ 2 ಗಂಟೆಗಳ ನಂತರ ಬೆಳಿಗ್ಗೆ 9 ಗಂಟೆಗೆ ಒಂದು ಮರ್ಚೆಂಟ್ ಶಿಪ್ ಲೊರೆಂಟಿನೋ ಘಟನಾ ಸ್ಥಳದ ಹತ್ತಿರದಿಂದ ಹಾದು ಹೋಗುತ್ತಿತ್ತು. ಸ್ವಲ್ಪ ಹೊತ್ತು ಮುಂದೆ ಹೋಗುತ್ತಾ ಹಡಗಿನ ಸಿಬ್ಬಂದಿಗೆ ವಿಮಾನದ ಅವಶೇಷಗಳು ಹಾಗೂ ನೀರಿನಲ್ಲಿ ತೇಲುತ್ತಿದ್ದ ಮೃತದೇಹಗಳು ಕಾಣಿಸುತ್ತದೆ.
ಬೇಗನೆ ರೆಸ್ಕ್ಯೂ ಟೀಮ್ಗೆ ಈ ವಿಷಯ ಹೇಳುತ್ತಾರೆ. ಫ್ಲೈಟ್ 182ನ ಅವಶೇಷಗಳು ಡಿಸ್ಕವರ್ ಆದಾಗ ರೆಸ್ಕ್ಯೂ ಟೀಮ್ ಸಣ್ಣ ಬೋಟುಗಳ ಮೂಲಕ ಮೃತದೇಹಗಳನ್ನು ನೀರಿಂದ ತೆರೆಯಲಾಗಿತ್ತು. ರೆಸ್ಕ್ಯೂ ಕಾರ್ಯಾಚರಣೆಯನ್ನು ವೇಗವಾಗಿ ಮಾಡಲು ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ನ ವಿಮಾನ ಮತ್ತು ಐರಿಷ್ ನೌಕಾ ಹಡಗುಗಳು ಘಟನಾ ಸ್ಥಳಕ್ಕೆ ಆಗಮಿಸಿತು. ಜೊತೆಗೆ 19 ವೆಸಲ್ಸ್, ಸ್ಮಾಲ್ ಫಿಶಿಂಗ್ ಬೋಟ್ಸ್ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿತ್ತು. ಈ ಎಲ್ಲ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ತಲ್ವಿಂದರ್ ಸಿಂಗ್ ಪರ್ಮಾರನ್ನು ಅರೆಸ್ಟ್ ಮಾಡಿದ್ರು. ಆದರೆ ಸಾಕ್ಷಿಗಳ ಕಮ್ಮಿಯಿಂದ ಆತನನ್ನು ಬೇಗನೆ ರಿಲೀಸ್ ಮಾಡುತ್ತಾರೆ. ಇದಾದ ಮೇಲೆ ಆತ ಅವಕಾಶವನ್ನು ಬಳಸಿಕೊಂಡು ಪಾಕಿಸ್ತಾನಕ್ಕೆ ಹೋಗುತ್ತಾನೆ ಮತ್ತು ಅಲ್ಲಿಂದ 1992ರಲ್ಲಿ ಮತ್ತೊಂದು ಬಾರಿ ಪಂಜಾಬ್ಗೆ ಬಂದು ಬಿಟ್ಟಿದ್ದ. ಆದರೆ ಪಂಜಾಬ್ ಬರುತ್ತಲೇ ಅವನು ಮುಖಾಮುಖಿ ಪಂಜಾಬ್ನ ಪೊಲೀಸ್ ಜೊತೆ ಆಗುತ್ತದೆ. ಪೊಲೀಸ್ ಆತನನ್ನು ಗುಂಡಿಕ್ಕಿ ಸಾಯಿಸುತ್ತಾರೆ. ನಮ್ಮ ಚರಿತ್ರೆಯ ಈ ವಿಡಿಯೋಗೆ ಹೆಚ್ಚಿನ ಪ್ರೀತಿ ಮತ್ತು ಲೈಕ್ಸ್ ನೀಡುತ್ತೀರಿ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.